ಅಂತ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಒಂದಲ್ಲ ಒಂದು ಅನುಭವ ಆಗಿರುತ್ತೆ, ಅವನಿಗೆ ಅವಮಾನಗಳಾಗಿರುತ್ತೆ. ಪಬ್ಲಿಕಲ್ಲಿ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಒಬ್ರು ಪ್ರೊಡ್ಯೂಸರ್. ನನಗೆ ಊಟ ಕೊಡೋದಲ್ಲದೆ ನಿಮ್ಗೆ ಅವಕಾಶ ಕೊಡೋದಲ್ಲದೆ ದುಡ್ಡು ಬೇರೆ ಕೊಡಬೇಕಂತ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಅವರು. ಹೀರೋ ಹೊಡೆಯೋದು ಬೇರೆ, ಹೊಡೆಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಅದು ತೆರೆ ಹಿಂದೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಪ್ರಾಕ್ಟೀಸ್ಗಿಂತ ಮೇಂಟೈನ್ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಬೇಕಾಗಿರುತ್ತೆ, ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ಎಲ್ಲೂ ಕೂಡ ಫೈಟರ್ಸ್ನ ಕನ್ಸಿಡರ್ ಮಾಡಲ್ಲ. ಶೂಟಿಂಗ್ ಯಾವುದೋ ಒಂದಿರುತ್ತೆ, ಆ್ಯಕ್ಟಿಂಗ್ ಕೊಟ್ಟರು ಇಲ್ಲ, ಅಟ್ಲೀಸ್ಟ್ ಫೈಟರ್ ಆಗ್ಬಿಟ್ರೆ ಮಾಸ್ಟರ್ಗಳ ಹತ್ರ ಕೆಲಸ ಕಂಟಿನ್ಯೂ ಸಿಗುತ್ತೆ. ನಿಮಗೆ ಈಗ ಫೈಟ್ ಮತ್ತು ಆ್ಯಕ್ಟು ಈ ಎರಡೂನ ನೋಡಿದಾಗ ಯಾವ್ದು ಸುಲಭ ಅನಿಸುತ್ತೆ? ಆ್ಯಕ್ಷನ್ ಜೊತೆ ಆ್ಯಕ್ಟ್ ಮಾಡೋದು ದಟ್ ಈಸ್ ಅಲ್ಟಿಮೇಟ್. ಅದ್ರ ಮಜಾನೇ ಬೇರೆ ಸರ್. ಅದು ಸಾಕಷ್ಟು ಪ್ರಾಣಗಳೇ ಹೋದ್ವು. ಅಂತ ಟೈಮಲ್ಲಿ ರಿಸ್ಕ್ ಬೇಕಾ ಮಹೇಶ್? ಸ್ಪಾಟಲ್ಲಿ ಡಿಸೈಡ್ ಆಗುವಂಥದ್ದು ಆ ಥರದ್ದೇನಲ್ಲ. ಹೋಮ್ ವರ್ಕ್ ಮಾಡಿ ವೆನ್ ವಿ ಆರ್ ಪರ್ಫೆಕ್ಟ್ ದೆನ್ ವಿಲ್ ಗೋ ಆನ್ ಫ್ಲೋರ್. ಕನ್ನಡ ಇಂಡಸ್ಟ್ರಿ ಬರುವ ಮೊದಲು ಫೈಟರ್ ಮಹೇಶ್ ಸಿದ್ದು ಏನಾಗಿದೆ? ಏನಾದ್ರೂ ಒಂದು ಪಬ್ಲಿಕ್ ಫಿಗರ್ ಆಗಬೇಕು, ಸ್ಪೆಷಲ್ ಆಗಬೇಕು ಅಂತ ನಾನು ತುಂಬ ಸ್ಟ್ರಗಲ್ ಮಾಡ್ತಿದ್ದೆ. ಬಟ್ ಬಾಡಿ ಬಿಲ್ಡಿಂಗ್ ಅಷ್ಟು ಸಪೋರ್ಟ್ ಇರಲಿಲ್ಲ. ನಾನು ಮಹೇಶ್ ಸಿದ್ದುಗೂ ಅವಮಾನಗಳು ಆದವು. ಹಾಗಾದ್ರೆ ಬಾಡಿ ಇದ್ಬಿಟ್ರೆ ನೀನು ಆ್ಯಕ್ಟರ್ ಆಗ್ಬಿಡ್ತೀಯ, ಬಾಡಿ ಇದ್ರೆ ನಿನಗೆ ಏನೋ ಪ್ರೂವ್ ಮಾಡ್ಬಿಡ್ತೀಯ ಅಂತಂದ್ರು. ನಗೋರು ಎಲ್ಲರೂ, ಏನೇ ಕೋತಿ ಥರ ಜಂಪ್ ಮಾಡ್ತಾನೆ, ಮನೆಯಿಂದ ಮನೆಗೆ ಎಗಿರ್ತಾನೆ. ಸೊ ಮಹೇಶ್ ಯಾರಾದ್ರೂ ಹೀರೋಗೆ ಡೂಪ್ ಹಾಕಿದ್ದು ಉಂಟಾ? ಕರಿಯ ಐ ಲವ್ ಯು ಸಾಂಗ್ ಮಾತ್ರ ಟಿವಿನಲ್ಲಿ ಪ್ಲೇ ಆಗ್ತಾ ಇತ್ತು. ಅವ್ರು ಸ್ಟಾರ್ಟಿಂಗ್ ಸಾಂಗಲ್ಲಿ ಬಂದು ಬ್ಯಾಕ್ ಲಿಫ್ಟ್ ಮಾಡ್ತಾರೆ ಬೀಚ್ ಹತ್ರ. ನಮ್ಮಮ್ಮ ಬಂದು ಹೇಳಿದ್ರು, ನೋಡು ಅಜ್ಜಿ, ಸಿನಿಮಾ ಅಂದ್ರೆ ಅದು ಆಕ್ಟ್ ಅಂದದು, ನೋಡಿ ಗಂಡಸಾದವನು ಅದು ಮಾಡ್ತಾನೆ. ಮಹೇಶ್ ಅವ್ರಿಗೆ ಏನೆಲ್ಲ ಸ್ಟಂಟ್ ಬರುತ್ತೆ, ಬರದೇ ಇರೋದು ಏನೇನಿದೆ ಎಲ್ಲ ಮಾಡಕ್ ಹೋಗೇನೆ ಇಂಜುರೀಸ್ಗಳಾಗಿದೆ. ಯಾಕಂದ್ರೆ ಅವ್ರ ಸೇಫ್ಟಿ ಇಲ್ಲ, ಒಳ್ಳೆ ಮಾಸ್ಟರ್ಸ್ ಇಲ್ಲ. ನನಗೆ ಡೂ ಆರ್ ಡೈ ಅಷ್ಟೇ ಆಗಿನ ಕಾಲದಲ್ಲಿಗೆಲ್ಲ ಇದ್ದಿದ್ದು. ನೀನ್ ಅದು ಅದಾಗುತ್ತೆ ಇದಾಗುತ್ತೆ ಅಂದ್ರೆ ಪ್ರಾಣ ಹೋಗಲ್ಲ ತಾನೆ, ಮಾಡು. ಲೈಫ್ ಅಂದ್ರೆ ಸುಂದರವಾಗಿ ಬದುಕು ಕಟ್ಕೊಳ್ಬೇಕು. ಸೊ ಪ್ರತಿದಿನ ಆ ಬದುಕು ಜೊತೆ ಫೈಟ್ ಮಾಡ್ತಾ ಇರಬೇಕು. ಅಂದರೆ ಫೈಟ್ ಮಾಡ್ತಾ ಇದ್ದರೆ ಮಾತ್ರ ಒಳ್ಳೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಪ್ರತಿ ಸೆಕೆಂಡ್ ಪ್ರತಿ ಮಿನಿಟ್ ಕೂಡ ಫೈಟ್ ಮಾಡ್ತಾನೆ ಇರಬೇಕು, ಅದು ಬದುಕೋಕ್ಕೋಸ್ಕರ. ಸೊ ನಾನೀಗ ಫೈಟ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮುಂದೆ ಒಬ್ಬ ಒಳ್ಳೆ ಫೈಟ್ರು ಕೂತಿದ್ದಾರೆ. ಫೈಟ್ರ್ ಅಂದರೆ ಸಿನಿಮಾ ರಂಗದ ಫೈಟ್ರು, ಎಸ್ ಸಿನಿಮಾದ ರಂಗದ ಫೈಟ್ರು ಹೌದು, ನಿಜ ಜೀವನದ ಫೈಟ್ರು ಹೌದು. ಬದುಕು ಕಟ್ಕೊಳ್ಳೋದಕ್ಕೆ ಫೈಟರ್ ಆದಂಥವರು. ಸಿನಿಮಾ ಲೋಕದಲ್ಲೂ ಕೂಡ ಬದುಕು ಕಟ್ಕೋಬೇಕು, ನಾನು ಸಾಧನೆ ಮಾಡಬೇಕಂತ ಅಲ್ಲೂ ಫೈಟರ್ ಆದರು. ಹಾಗಾದರೆ ಯಾರು ಈ ಫೈಟರ್ ಅನ್ನೋದಾದರೆ ನಮ್ಮ ಜೊತೆ ಕೂತಿದ್ದಾರೆ ಮಹೇಶ್ ಸಿದ್ದು. ಮಹೇಶ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಓಕೆ ಮಹೇಶ್ ಸಿದ್ದು ಅಂದ ತಕ್ಷಣ ನಾವು ಒಂದಿಷ್ಟು ಸಿನಿಮಾಗಳು ನೆನಪಾಗ್ತವೆ. ಸುಮಾರು 2 ದಶಕ ಆಗ್ತಾ ಬಂತು ನೀವು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಹೌದು ಹೌದು ಸರ್. ಅಲ್ವಾ? ಹೌದು. ಸೊ ಅಲ್ಲಿಂದ ಇಲ್ಲಿಗೆ ಒಂದು ಸುಮಾರು 45-50 ಸಿನಿಮಾ ಮಾಡಿದಿರಿ. ಹೌದು. ಮಾಡಿದ ಸಿನಿಮಾಗಳಲ್ಲಿ ನಿಮ್ಮ ಕೆಲಸ ಗುರುತು ಮಾಡಿದ್ರು ಜನ, ಆದರೆ ನೀವು ಮಾತ್ರ ಇನ್ನೂ ಗುರುತಿಸ್ಕೊಳಕ್ಕಾಗಲಿಲ್ಲ. ನಿಜ ಸರ್. ಅಲ್ವಾ? ಹೌದು. ಎಸ್, ನೀವೇ ಹೇಳುವಂತೆ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ? ಕನ್ನಡ ಇಂಡಸ್ಟ್ರಿ ಬರುವ ಮೊದಲು ಸಿದ್ದು ಫೈಟರ್ ಸಿದ್ದು, ನಾನು ಫೈಟರ್ ಸಿದ್ದು ಅಂತಾನೆ ಕರಿತೇನೆ, ಫೈಟರ್ ಮಹೇಶ್ ಸಿದ್ದು ಏನಾಗಿದ್ರು ಹೇಳಿ ಸರ್. ಆ್ಯಕ್ಚುಲಿ ನಾನು ಫಸ್ಟು ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೆ. ನಾನು 10th ಆಗಿದ ತಕ್ಷಣ ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಬಾಡಿ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಪ್ರೊಫೆಷ್ನಲಾಗೆ ತೊಗೊಂಡು ಮಿಸ್ಟರ್ ಕರ್ನಾಟಕ, ನ್ಯಾಷನಲ್ಸು ಇದೆಲ್ಲ ನಾನು ಮಾಡಿದೆ. ಇದೆಲ್ಲ ಮಾಡ್ತಾ ಹಂಗೆ ಲೈಕ್ ನನಗೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆ್ಯಕ್ಚುಲಿ ಏನರಲ್ಲಾದ್ರೂ ಒಂದು ಪಬ್ಲಿಕ್ ಫಿಗರ್ ಆಗಬೇಕು, ಸ್ಪೆಷಲ್ ಆಗಬೇಕು ಅಂತ ನಾನು ತುಂಬ ಸ್ಟ್ರಗಲ್ ಮಾಡ್ತಿದ್ದೆ. ಬಟ್ ಬಾಡಿ ಬಿಲ್ಡಿಂಗ್ ಅಷ್ಟು ಸಪೋರ್ಟ್ ಇರಲಿಲ್ಲ ನನಗೆ ಅವಾಗ. ತುಂಬಾ ಸಮಸ್ಯೆ ಇತ್ತು ಅವಾಗ. ಸೊ ಹಾಗಾಗಿ ಬಾಡಿ ಬಿಲ್ಡಿಂಗ್ ಈಸ್ ಲೈಕ್ ಒನ್ಸ್ ಅಗೇನ್ ಇನ್ವೆಸ್ಟಿಂಗ್ ಗೇಮ್ ಅದು ಕೂಡ. ಸೊ ನನ್ನ ಮೇಲೆ ನನಗೇನೆ ಇನ್ವೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಫೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾಂಪಿಟೇಷನ್ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೆ. ಆವಾಗ ನಾನು ಒಂದು ಜಿಮ್ಮಲ್ಲಿ ಕೋಚ್ ಮಾಡ್ತಾಯಿದ್ದೆ, ಅದು ಅಭಿಜಿತ್ ಸರ್ಗೆ ಕೋಚಿಂಗ್ ಮಾಡ್ತಾಯಿದ್ದೆ. ಸೊ ಅವರು ಇದನ್ನೆಲ್ಲ ತುಂಬ ನಾನು ಅಬ್ಸರ್ವ್ ಮಾಡ್ತಾಯಿದ್ರು, ಇದನ್ನೆಲ್ಲ ನೋಡ್ತಾಯಿದ್ರು. ಒಂದ್ಸರಿ ಕರೆದು ಕೂತ್ಕೊಂಡು ಕೇಳಿದ್ರು, ಆ್ಯಕ್ಚುಲಿ ನೀನು ಏನು ಇದೆಯಾ, ನೀನು ಎಷ್ಟು ಎಫರ್ಟ್ ಆಗ್ತಿದೆ, ಎಷ್ಟು ಹಾನೆಸ್ಟ್ ಇದೆಯಾ, ಅದು ಇಲ್ಲಿ ನಿನಗೆ ಅದ್ರ ಬೆನಿಫಿಟ್ ಸಿಗ್ತಾ ಇಲ್ಲ ಮಹೇಶ್ ಅಂದ್ರೆ. ಹೌದು ಸರ್, ಈ ಥರ ಎಲ್ಲ ಇದೆ, ಈ ಥರ ಎಲ್ಲ ಇಲ್ಲೂ ಕೂಡ ಅದೇ ಪಾಲಿಟಿಕ್ಸೇ, ಏನು ಮಾಡೋ ಸರ್, ಹಂಗೆ ಏನು ಮಾಡ್ಬೇಕಂತಿದ್ಯಾ, ನೀವೇನಾದರೂ ನಂಗೆ ದಾರಿ ತೋರಿಸಿ ಸರ್, ಒಟ್ಟಲ್ಲಿ ನಾನು ನಿಮ್ಮ ಥರ ಆಗಬೇಕು ಅಂದೆ. ನಾನು ನಿಮ್ಮ ಥರ ನನಗೂ ಆ್ಯಕ್ಚುಲಿ ಒಂದು ಸೊಸೈಟಿನಲ್ಲಿ ಒಂದು ಹೆಸರು ಬರಬೇಕು ಸರ್ ಅಂತಂದೆ. ಆ್ಯಕ್ಚುಲಿ ನನಗೆ ಅವರೇ ಸ್ಟಾರ್ ಅವಾಗ. ಆ್ಯಂಡ್ ಸ್ಟಿಲ್ ಹೀ ಈಸ್ ಮೈ ಆಲ್ ಟೈಮ್ ಹೀರೋ. ಸೊ ಅವ್ರೇನು ಮಾಡಿದ್ರು, ಸರಿ ಆಯಿತು ಆ್ಯಕ್ಟ್ ಮಾಡ್ತೀಯಾ ಅಂದರು. ಸರ್ ಖಂಡಿತ ಮಾಡ್ತೀನಿ ಸರ್, ನಾನು ಹೆಂಗಾದ್ರೂ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂದೆ. ಅವಾಗ ಫಸ್ಟ್ ನಂಗೆ ಕರ್ಕೊಂಡು ಹೋಗಿದ್ದು ಪಾಂಡವರು ಸಿನಿಮಾಗೆ. ಅದೇ ನಾನು ಫಸ್ಟ್ ಕ್ವಾಲಿಟಿ ಸಿನಿಮಾ. ಸೊ ದೊಡ್ಡ ಲೆಜೆಂಡ್ ಆ್ಯಕ್ಟರ್ಗಳೆಲ್ಲ ಇದರಲ್ಲಿ. ಸೊ ಅಭಿಜಿತ್ ಅವರಿಂದ ಅವ್ರ ಪಕ್ಕನೂ ಚೇರ್ ಹಾಕೊಂಡು ಕೂತ್ಕೊಳ್ಳೋ ಅಂತ ಒಂದು ಯೋಗ ಸಿಕ್ತು. ಸೊ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದೆ.
ಸೊ ಅದು ಇಲ್ಲಿಯವರು ಕರ್ಕೊಂಬಂತು. ಇವತ್ತು ಅವ್ರು ಅದೇ ಸರ್ಪ್ರೈಸ್ ಆಗ್ತಾರೆ, ನಾನು ಸುಮ್ಮನೆ ಅವ್ರು ಕರ್ಕೊಂಡೋಗ್ಬಿಟ್ಟೆ, ಇವತ್ತು ನೀನು ಇಷ್ಟೆಲ್ಲ ಮಾಡ್ತಿದ್ಯಲ್ಲಪ್ಪ ಅದೇ ಗ್ರೇಟ್ ಅಂತಾರೆ. ಬಾಡಿ ಬಿಲ್ಡಿಂಗಿಂದ ಸ್ಟಂಟ್ ಆಗಿದ್ದಂಗೆ ಅಂದರೆ ಒಂದು ಸೆಕೆಂಡ್ ಸಿನಿಮಾನೇ ಕಲಿಸಿದ್ದು. ಬಾಡಿ ಇದ್ಬಿಟ್ರೆ ನೀನು ಆ್ಯಕ್ಟರ್ ಆಗ್ಬಿಡ್ತೀಯ, ಬಾಡಿ ಇದ್ರೆ ನಿನಗೆ ಏನೋ ಪ್ರೂವ್ ಮಾಡ್ಬಿಡ್ತೀಯ ಅಂತಂದ್ರು. ಸೊ ಅದನ್ನು ಬಾಡಿ ಬಿಲ್ಡಿಂಗ್ ಯಾವ ಬೇಕಾದ್ರೂ ಮಾಡ್ಬೋದು, ಅದು ನಾಲೆಜ್ ಗೇಮು, ಟೆಕ್ನಿಕಲ್ ಗೇಮ್ ಅಂದ್ಬಿಟ್ಟು ಸ್ಟಂಟ್ಸ್ ಮಾಡಿದೆ. ಅದು ಆ್ಯಕ್ಚುಲಿ ಎಲ್ಲರೂ ಮಾಡ್ತಾರೆ, ಸ್ಟಂಟ್ಸ್ ಮಾಡಬಾರ್ದು ಅಂತ ಪಾರ್ಕೋರ್ ಅನ್ನೋ ಸ್ಕಿಲ್ ಮಾಡಿದೆ. ಅದು ಮಹೇಶ್ ಒಬ್ಬನೇ ಫಸ್ಟ್ ಮಾಡಿದ್ದು. ಅದಾದ್ಮೇಲೆ ಪಾರ್ಕೋರ್ ಮಾಡೋದಿರೋರು ಕಮ್ಮಿ. ಪಾರ್ಕೋರೇ ಇಲ್ಲ ಸರ್ ಇಲ್ಲಿ. ನಾನು ಮಾಡಿದ್ಮೇಲೆ ಪಾರ್ಕೋರ್ ಅಂದ್ರೆ ಏನು, ಫ್ರೀ ರನ್ನಿಂಗ್ ಅಂದ್ರೆ ಏನು ಅಂತೆಲ್ಲ ನಾಲೆಜ್ ಬಂದು ಅದಕ್ಕೆ ಆದಂತ ಬೇರೆ ಟೀಮ್ಗಳು ಉಟ್ಕೊಂಡು, ಸೊ ಇವಾಗೆಲ್ಲ ಟೀಮ್ಗಳೆಲ್ಲ ಇದೆ. ಫಸ್ಟ್ ಪಾರ್ಕೋರ್ ಅಂತ ಫ್ರೀ ರನ್ನಿಂಗ್ ಅಂತ ತಂದಿದ್ದೆ ನಾನು. ಸ್ಟಾರ್ಟಿಂಗ್ ಅದೆಲ್ಲ ಏನಕ್ಕೆ ರಿಸ್ಕ್, ನಗೋರ್ ಎಲ್ಲರೂ ಏನೇ ಕೋತಿ ತರ ಜಂಪ್ ಮಾಡ್ತಾನೆ, ಮನೆಯಿಂದ ಮನೆಗೆ ಎಗಿರ್ತಾನೆ, ಇದೆಲ್ಲ ಒಂದು ಸ್ಕಿಲ್ ಅನ್ನೋರು. ಅದು ಇದೇ ತರ ಚಾನಲ್ ಅಲ್ಲಿ ಬಂದ್ಮೇಲೆ ಹಾಲಿವುಡ್ ಅಲ್ಲಿ ಜಾಸ್ತಿ ಹೌದು ಇದನ್ನ ಇಲ್ಲಿ ನೀವು ಯೂಸ್ ಮಾಡ್ಕೊಂತಿರ್ಲಿಲ್ಲ. ಬಟ್ ಕೆಲವೊಂದು ಸಿನಿಮಾದಲ್ಲಿ ನಾನು ಮಾಡ್ಬೋದು ಅಂತ ತೋರಿಸಿದೀನಿ, ತೋರಿಸಿಲ್ಲ ಅಂತ ಇಲ್ಲ, ಕೆಲವೊಂದು ಸಿನಿಮಾದಲ್ಲಿ ನಾನು ತೋರಿಸಿದೀನಿ. ಮೇಜರ್ ಆಗಿ ಜಾತ್ರೆ ಅನ್ನೋ ಒಂದು ಸಿನಿಮಾದಲ್ಲಿ, ಆಮೇಲೆ ಈ ತರ ಕೆಲವು ಸಿನಿಮಾಗಳಲ್ಲಿ ನಾನು ತೋರಿಸಿದೀನಿ. ಸೊ ಅದು ಹಂಗೆ ಕಂಟಿನ್ಯೂ ಆಯ್ತು. ಆಮೇಲೆ ಟೈಕೊಂಡು ಮಾಡಿದೆ, ಮಾರ್ಷಲ್ ಆರ್ಟ್ಸ್, ಅದರಲ್ಲೂ ಬ್ಲ್ಯಾಕ್ ಬೆಲ್ಟ್ ತೊಗೊಂಡೆ. ಸೊ ಅದರಲ್ಲೂ ಒನ್ಸ್ ಅಗೇನ್ ಅದರಲ್ಲೂ ಕೂಡ ನಾನು ಟಿವಿ ಶೋಸ್ ಎಲ್ಲ ಪ್ರೆಸೆಂಟ್ ಮಾಡಿದೆ. ಅಂದರೆ ತುಂಬ ಅಡ್ವಾನ್ಸ್ ಕಿಕ್ಸ್ ಎಲ್ಲ ಮಾಡ್ತಾ ಇದ್ದೆ ನಾನು. 11 feet 12 feet ಹೈಟ್ ಎಲ್ಲ ಜಂಪ್ ಕಿಕ್ಸ್ ಎಲ್ಲ ಮಾಡಿದ್ದೀನಿ. ಸೊ ಅದು ಸೋನಿ ಚಾನಲಲ್ಲಿ ಹಿಂದಿನಲ್ಲಿ ಕೂಡ ಪರ್ಫಾರ್ಮ್ ಮಾಡಿದೆ. ಸೊ ಅದರಲ್ಲೂ ಒಳ್ಳೆ ಹೆಸರು. ಸೊ ನಾನು ಏನೇ ಮಾಡಿದ್ರು ಲೈಕ್ ಇಟ್ ಶುಡ್ ಬಿ ಯೂನಿಕ್. ಮಹೇಶ್ ಮಾಡೋದು ಯಾರು ಮಾಡೋಕ್ಕಾಗಲ್ಲ ಅಂತ. ಸೊ ಆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಡೆಫಿನೆಟ್ಲಿ ಅದನ್ನು ಬೇರೆ ಥರನೇ ಪ್ರೂವ್ ಮಾಡ್ತೀನಿ. ಅದು ಒಂದೇ ಜಾಗ ಸಿನಿಮಾ. ಇವ್ರ ಸ್ಪೆಷಲ್, ಇವ್ರ ಡಿಫ್ರೆಂಟ್ ಅಂತ ತೋರ್ಸಕ್ಕೆ ಒಂದೇ ಜಾಗ ಇರೋದು ಸಿನಿಮಾ. ಓಕೆ, ಸಿನಿಮಾದಾಗ ನೀವು ಆ್ಯಸ್ ಎ ಫೈಟರ್ ಆಗಿ ಬಂದಾಗ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಇರ್ತಾರೆ, ಆರಂಭದಲ್ಲಿ ಅವಮಾನಗಳು ಇರ್ತವೆ. ಸೊ ಮಹೇಶ್ ಸಿದ್ದಿಗೂ ಅವಮಾನಗಳು ಆದವು ಹಾಗಾದರೆ? ಸರ್ ಹೌದು ಸರ್. ಆ್ಯಕ್ಚುಲಿ ಅವಾಗ ನನಗೆ ಫೈಟರ್ ಆಗಿ ಬಂದಾಗ ಆ್ಯಕ್ಚುಲಿ ದಟ್ ಇಸ್ ದ ಈಸಿಯೆಸ್ಟ್ ವೇ ಟು ಎಂಟರ್ ಇಂಡಸ್ಟ್ರಿ. ಫೈಟರ್ ಅಂತ ಇದ್ದಾಗ ಈಸಿಯಾಗಿ ಕರ್ಕೊಂತಾರೆ ಅನ್ನೋದೊಂದಿತ್ತು. ಸೊ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಹೋದೆ ಒಳಗಡೆ, ಬಟ್ ಕಾರ್ಡ್ ಮಾಡಿಸಿರಲಿಲ್ಲ ನಾನು, ಫೈಟರ್ ಕಾರ್ಡು. ಸೊ ಹಾಗಾಗಿ ಕೆಲವು ಮಾಸ್ಟರ್ಸ್ಗಳು ಇಸಿಟೇಟ್ ಮಾಡ್ಕೊಂಡವರು, ಅಂದರೆ ಕಾರ್ಡ್ ಇಲ್ದವ್ರಿಗೆ ಹೆಂಗೆ ಇದು ಮಾಡೋದು ಹಂಗೆ ಅಂತ. ಸೊ ಅವಾಗ ಏನು ಮಾಡಿದೆ ನಾನು, ಅವಾಗ ಅಲ್ಲಿರೋರು ಡೈರೆಕ್ಟರ್ ಎಲ್ಲ ಹೇಳೋರು, ಇಲ್ಲ ಸರ್ ಆ್ಯಕ್ಟು ಮಾಡ್ತಾನೋ ನಾ ಆರ್ಟಿಸ್ಟು, ಬಟ್ ಫೈಟ್ ಚೆನ್ನಾಗಿ ಮಾಡ್ತಾನೋ, ಹೆಂಗೆ ಮಾಡ್ಬಿಡ್ತಾನೆ, ಅದೇನು ಮಾಡ್ಬಿಡ್ತಾನೆ, ಮಾಡಿಸಿ ಎಗ್ರಸ ಮಾಡಿಸು ಅಂತೆಲ್ಲ ಮಾಡಿಸಿದ್ದು ಉಂಟು. ಬಟ್ ಇವತ್ತೆಲ್ಲ ಅವರೇ ಒಳ್ಳೆ ಫ್ರೆಂಡ್ಸು ಆಗಿದ್ದಾರೆ ಮಾಸ್ಟರ್ಸು. ಆಮೇಲೆ ಪಾಪ ಹೇಳ್ಬಾರ್ದು, ನಮ್ಮ ಇವಾಗ ವಿನೋದ್ ಅಂತ ಅವನು ಒಳ್ಳೆ ಮಾಸ್ಟರ್ ಆಗಿದ್ದಾನೆ, ವಿಕ್ರಮ್ ಅವರು. ಸೊ ಇವರೆಲ್ಲ ಅವಾಗ ಫೈಟರ್ ಆಗಿದ್ದವ್ರೆ. ಸೊ ಅವ್ರ ಹತ್ರ ಎಷ್ಟೋ ವಿಷಯಗಳು ತಿಳ್ಕೊಂಡಿದ್ದು, ಸಿನಿಮಾ ಫಾಲಿಂಗ್ಸೇ ಬೇರೆ. ಸೊ ಅದನ್ನೆಲ್ಲ ತಿಳ್ಕೊಂಡಿದ್ದುಂಟು. ಸರಿ ಹೆಂಗೆ ಫಾಲ್ ಮಾಡಬೇಕು, ಹೆಂಗದು ಟೆಕ್ನಿಕ್ಸು ಅಂತ ಅವ್ರ ಹತ್ರ ತಿಳ್ಕೊಂಡಿದ್ದು ತುಂಬ ವಿಷಯ ಕಲ್ತ್ಕೊಂಡೆ ನಾನು. ಅವ್ರ ಹತ್ರ ಆಗಿರಲಿ, ರಕ್ಷಾ ಅಂತ ಒಬ್ಬ ಫೈಟರ್ ಆಗಿರಲಿ, ಅವ್ರ ಹತ್ರ ತಿಳ್ಕೊಂಡು ಸಿನಿಮಾ ಫೈಟೇ ಬೇರೆ, ಸಿನಿಮಾ ಟ್ರಿಕ್ಸೇ ಬೇರೆ. ಅದನ್ನೆಲ್ಲ ತಿಳ್ಕೊಂಡು ಇವತ್ತು ಅದ್ರಲ್ಲೂ ಕೂಡ ಆ್ಯಕ್ಚುಲಿ ಓಕೆ ಮಹೇಶ್ ಮಾಡ್ತಾನಪ್ಪ, ಅವ್ನು ಫೈಟು ಮಾಡ್ತಾನೆ, ಆ್ಯಕ್ಟು ಮಾಡ್ತಾನೆ, ಅವ್ನು ಕ್ಯಾರೆಕ್ಟರ್ ಹಾಕ್ರಿ, ಅವ್ನು ಒಳ್ಳೆ ಫೈಟ್ರು, ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಈ ಥರ ಆ್ಯಕ್ಟಿಂಗ್ ಕೂಡ ಕಂಟಿನ್ಯೂ ಹಂಗೆ ಆಯಿತು. ಸೊ ಒಂದು 4-5 ಸಿನಿಮಾ ಒನ್ ಆಫ್ ದಿ ಹೀರೋ ಆಗಿ ಮಾಡಿದೆ. ಸೊ ಅದಾದ್ಮೇಲೆ ಸಾಗುದಾದ್ರು ಅಂತ ಒಂದು ಸಿನಿಮಾ ಅದು ಮಾಡಿದೆ ಹೀರೋ ಆಗಿ. ಬಟ್ ಲಾಕ್ಡೌನ್ ಟೈಮಲ್ಲಿ ಆಗಿ ಅದು ಅಷ್ಟೊಂದು ಕೈ ಹಿಡಿಲಿಲ್ಲ ನನಗೆ. ಅಂದರೆ ಆಸ್ ಪರ್ಫಾರ್ಮಿಂಗ್ ಆಗಿರ್ಬೋದು, ಸಿನಿಮಾ ಇದು ಗುಡ್ ಅಂತ ಅನ್ಸ್ಕೊಂಡೆ, ಬಟ್ ಕಮರ್ಷಿಯಲ್ ಆಗಿ ನನಗೆ ಯಾವುದೇ ರೀತಿ ಹಿಟ್ ಸಿಗಲಿಲ್ಲ ಅದು. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ? ಯಾಕಂದರೆ ಬಾಡಿ ಬಿಲ್ಡಿಂಗ್ನಲ್ಲೇ ನೀವು ಸಾಕಷ್ಟು ಪರಿಣತಿ ಹೊಂದಿದ್ರಿ, ಆಮೇಲೆ ಒಂದಿಷ್ಟು ನೋಡಿ ಟೇಕ್ವಾಂಡ ಎಲ್ಲ ಕಲ್ತಿದ್ರಿ, ಕಿಕ್ ಬಾಕ್ಸಿಂಗ್ ಗೊತ್ತು, ಎಲ್ಲ ಗೊತ್ತು. ಆದರೆ ಯಾಕೆ ಸಿನಿಮಾ ಬೇಕು ಅಂತ ಅನಿಸ್ತು ನಿಮಗೆ? ಸರ್ ನಾನು ಚಿಕ್ಕ ಹುಡುಗನಿಂದ ಸಿನಿಮಾನೇ ನನಗೆ ಆ್ಯಕ್ಚುಲಿ. ಇವಾಗ ನಾನು ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗಲ್ಲಿ ಮೋಟಿವೇಟ್ ಆಗಿದ್ದೆ. ನಾನು ಪ್ರಭಾಕರ್ ಅವ್ರ ಸಿನಿಮಾ ನೋಡಿ, ಕಾಡಿನ ರಾಜ ಸಿನಿಮಾ ನೋಡಿ ಆ ಥರ ಬಾಡಿ ಮಾಡಬೇಕು. ಸಿನಿಮಾದು ಅದು ಗೊತ್ತಿಲ್ಲ ನನಗೆ, ರೋಪ್ ಶಾಟೋ ಇಲ್ಲ ಮತ್ತೊಂದೋ ಇಲ್ಲ ಏನೋ ಕ್ಯಾಮ್ರಾ ಟ್ರಿಕ್ಸ್ ಎಲ್ಲ ಗೊತ್ತಿಲ್ಲ, ನಾನು ಮಾಡಬೇಕು. ಸೊ ಅದೆಲ್ಲ ರಿಯಲ್ ಅಂತ ಅನ್ಕೊಂಡು ನಾನು ರಿಯಲ್ ಆಗಿ ಟ್ರೈ ಮಾಡ್ತಿದ್ದೆ ಅವಾಗಿಂದಾನೆ. ಮರದಿಂದ ಮರಕ್ಕೆ ಜಂಪ್ ಮಾಡೋದು, ಮರ ಹತ್ತೋದು. ಸೊ ಅವಾಗಲೇ ಇಂಡಿವಿಜುವಲ್ ಆಗಿರೋದು, ಏನಾದರೂ ಒಂದು ನನ್ನ ಬೇರೆ ಥರನೇ ಗುರುತಿಸ್ಕೊಬೇಕು ಅಂತ ಅವಾಗ್ಲಿಂದಾನೆ ಅದು ಸಿನಿಮಾ ಇತ್ತು. ಬಟ್ ಅದು ಋಣ, ಅದು ಬಾಡಿ ಬಿಲ್ಡಿಂಗ್ ಕರ್ಕೊಂಡೋಗಿ, ಬಾಡಿ ಬಿಲ್ಡಿಂಗ್ ಇಂದ ಅಭಿಜಿತ್ ಅವ್ರ ಪರಿಚಯ ಆಗಿದ್ದು, ಅಭಿಜಿತ್ ಅವ್ರು ನನ್ನ ಇಂಡಸ್ಟ್ರಿ ಕರ್ಕೊಂಡೋಗಿ ಬಿಟ್ಟಿದ್ದು. ಇವತ್ತು ಆ್ಯಕ್ಚುಲಿ ನನಗೆ ಅದೇನೇ ಹೇಳ್ತಾರೆ, ಇಲ್ಲ ನೀನೇನೋ ಮಾಡ್ತೀವಿ, ಇವತ್ತಳ ನೀನು ಮಾಡ್ತೀಯ ನೀನು. ಆ ಹೋಪ್ ನನಗೆ ತುಂಬ ಬೇಜಾರಾದಾಗಲೂ ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ನಂದು ಇವತ್ತು ಇಂಡಸ್ಟ್ರಿನಲ್ಲಿ ಯಾರಾದರೂ ನಂದು 2ನೇ ರಿಂಗಿಗೋ 3ನೇ ರಿಂಗಿಗೋ ಯಾರಾದರೂ ನನ್ನ ಫೋನ್ ಎತ್ತಿದಾರೆ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ಅದು ಅಭಿಜಿತ್ ಸರ್. ಓಕೆ, ಅವರ ಬಾಂಡಿಂಗ್ ಚೆನ್ನಾಗಿದೆ. ಹೌದು ಸರ್. ಸರ್ ಹಿಂಗೇನೋ ಹಿಂಗೆ ಇದೆ ಸರ್, ತಲೆ ಕೆಡ್ಸ್ಕೊಂಬೇಡಪ್ಪ, ಹಾಗೆ ಆಗುತ್ತೆ, ಏನಕ್ಕಾಗಲ್ಲ. ಸರಿ ಸರ್ ಆಯಿತು ಓಕೆ ಅಂತ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಮತ್ತೆ ರಿಫ್ರೆಶ್ ಆಗ್ತೀನಿ. ಸೊ ಅವ್ರ ಮಾತೆ ಆಗುತ್ತೆ ಇವತ್ತಲ್ಲ, ಆ್ಯಂಡ್ ಡೆಫಿನೆಟ್ಲಿ ಆಗುತ್ತೆ ಅಂದ್ಕೊಂಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲರೂ ಕರ್ಕೊಂಬಂದುಬಿಟ್ಟಿದೆ. ಸಿನಿಮಾ ಅಂದರೆ ಒಂಥರ ದೂರದ ಬೆಟ್ಟ, ಅಂದರೆ ಹತ್ರ ಹೋದಾಗಲೇ ಗೊತ್ತಾಗೋದು ಅಲ್ಲಿ ಅಂತ. ಸೊ ಮಹೇಶ್ಗೆ ಆರಂಭದಲ್ಲಿ ಬರುವಾಗ ನಿಮಗೆ ಅನಿಸಿದ್ದು ಇದು ಸಿನಿಮಾ ನನಗೆ ಈಸಿ ಸಿಕ್ಬಿಡುತ್ತೆ ಅಂತ ಬಂದಾದಮೇಲೆ ಅದರ ನೋವು ನಲಿವು ಕಷ್ಟ ಎಲ್ಲ ನೋಡಿದ್ರು? ಸರ್ ಸ್ಟಾರ್ಟಿಂಗಲ್ಲಿ ತುಂಬ ಈಸಿ ಅಂದ್ಕೊಂಡೆ ನಾನು. ಏನಕ್ಕೆ ಅಂತಂದರೆ ನನ್ನ ಎಂಟ್ರಿನೇ ಹೆಂಗಿತ್ತು, ಅಭಿಜಿತ್ ಸರ್ ಕರ್ಕೊಂಬಂದರು, ಸ್ಟಾರ್ ಹೋಟೆಲ್ಲು,
ದೊಡ್ಡ ದೊಡ್ಡವ್ರ ಜೊತೆ ಕೂತ್ಕೊಂಡು ಪಾರ್ಟಿ ಅಟೆಂಡ್ ಮಾಡೋದು, ಅವ್ರ ಜೊತೆ ಮಾತಾಡೋದು ತುಂಬ ಈಸಿ ಇತ್ತು. ಇಂಡಸ್ಟ್ರಿ ಹಿಂಗೆ ಇರುತ್ತೆ ಅಂತ ಅನ್ಕೊಂಡೆ, ಹಿಂಗೆ ಇರುತ್ತೆ ಆರಾಮ್ ಈಸಿ, ದೊಡ್ಡ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ನೆಕ್ಸ್ಟ್ ಎಲ್ಲಾದ್ರೂ ಮೀಟ್ ಮಾಡಿದ್ರು ಕರೆದು ಮಾತಾಡಿಸ್ತಾರೆ. ಐ ಆಮ್ ವೆರಿ ಲಕ್ಕಿ ಪರ್ಸನ್ ಅಂತ. ಯಾವಾಗ ನಾನು ಇಂಡಿವಿಜುವಲ್ ಆಗಿ ಓಕೆ ಇದಾಗೋಯ್ತು ನೆಕ್ಸ್ಟ್ ಏನು ಮಾಡೋದು ಅಂತ ಹೋದಾಗ ಗೊತ್ತಾಯ್ತು ಆ್ಯಕ್ಚುಲಿ ನಾವು ಅನ್ಕೊಂಡಂಗಲ್ಲ ಇದು. ಆಮೇಲೆ ಅದು ಇದ್ದೇ ಇದೆ ಮಾಮೂಲಿ, ನೀವು ಇರೋ ಥರ ಕ್ಯಾರೆಕ್ಟರ್ ಯಾವುದು ಸೂಟ್ ಆಗ್ತಾ ಇಲ್ಲ, ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ಏನಯ್ಯ ಮಾಡ್ಸೋದು ನಿನಗೆ, ಈ ಥರ ಎಲ್ಲ ಬಂತು. ಸೊ ಅದೆಲ್ಲ ಆಗಿ ನಾನು ಇವನು ನಾವು ಹೀರೋ ಮಾಡ್ತಾನೆ ಮಾಡ್ಸಯ್ಯ ಅಂತ ಆ ಥರ ಬಂದಮೇಲೆ ಇಲ್ಲ ನಾನೇನಾದರೂ ಮಾಡಬೇಕು, ಸೊ ಇದೊಂದು ಆಪರ್ಚುನಿಟಿ ಅಂತ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿದೆ ಸರ್. ಅದು ಆ್ಯಕ್ಚುಲಿ ಓಕೆ ಹೀರೋ ಆಗಿ ಓಕೆ ಒಂದು ಪರ್ಫಾರ್ಮರ್ ಅಂತ ಅನ್ಸ್ಕೊಂಡಲ್ಲ, ಅದು ಖುಷಿ ನನಗೆ. ಓಕೆ, ಹೀರೋ ಕಮ್ ಫೈಟ್ ರನ್ನರ್ ಕಡಿಮೆ ಇಂಡಸ್ಟ್ರಿಯಲ್ಲಿ. ಹೌದು, ಯಾಕಂದ್ರೆ ಎಷ್ಟೋ ಜನ ಹೀರೋಗಳಿಗೆ ಡೂಪ್ ಹಾಕ್ತಾರೆ. ಸೊ ಮಹೇಶ್ ಯಾರಾದ್ರೂ ಹೀರೋಗೆ ಡೂಪ್ ಹಾಕಿದ್ದು ಉಂಟಾ? ಹಾಕಿದ್ದೀನಿ ಸರ್. ಯಾವ್ಯಾವ ಹೀರೋಗೆ ಹಾಕಿರ್ಬೋದು? ಯಾವ ಸರ್ ಹೀರೋ ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ಹೀರೋಗಳಿಗೆ ಯಾರಿಗೂ ಹಾಕಿಲ್ಲ, ಸಣ್ಣ ಪುಟ್ಟ ಸಿನಿಮಾದಲ್ಲಿ ಆಕ್ಚುಲಿ ಹಾಕಿದ್ದೀನಿ. ಬಟ್ ಮೇಜರ್ ಆಗಿ ವಿಜಯ್ ಸರ್ ಪಿಕ್ಚರ್ ಮೊನ್ನೆ ಭೀಮಾ ಆದ್ಮೇಲೆ ಇವಾಗ ನಮ್ಮ ಜಡೇಶ್ ಅವ್ರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಟೈಟ್ಲ್ ಇಟ್ಟಿಲ್ಲ ಅದಕ್ಕೆ, ಹೊಸ ಸಿನಿಮಾ, ಅದಕ್ಕೆ ಕರ್ಸಿ ಎಲ್ಲ ಇದೆಲ್ಲ ಹಾಕಿ ಪಕ್ಕಾ ಮ್ಯಾಚ್ ಎಲ್ಲ ಆಯ್ತು. ಬಟ್ ಅದಾದ್ಮೇಲೆ ಏನೋ ಆಮೇಲೆ ಸುಮ್ಮನೆ ಅದ್ರ ಒಂದು 50-60 ಡೇಸ್ ನಮ್ಮ ಜೊತೆ ಇರಬೇಕು ಹಿಂಗೆ ವಿಜಯ್ ಸರ್ ಜೊತೆ, ನಾನು ಓಕೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಆದ್ಮೇಲೆ ಅದು ಮತ್ತೆ ಏನು ಇದು ಮಾಡಲಿಲ್ಲ. ಬಟ್ ಪಕ್ಕ ಇದೆ ಗುರು ಅಂತ ನಡೀತಾ ಇದೆ. ಮೇ ಬಿ ಆಗ್ಬೋದು, ಯಾಕಂದ್ರೆ ನೀವು ಕೂಡ ಅವರ ಅಷ್ಟೇ ಇಟ್ಟು ಕಲರ್ ಎಲ್ಲ ಇರೋದ್ರಿಂದ ಬಹುಶಃ ಮ್ಯಾಚ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸರ್ ನಾನು ಇನ್ಸ್ಪೈರ್ ಆಗಕ್ಕೆ ವಿಜಯ್ ಸರ್ ಕಾರಣ, ಯಾಕೆಂದ್ರೆ ಇದು ದುನಿಯಾ ಸಿನಿಮಾ ಬಂದಾಗ ಅವಾಗ ಇನ್ನೂ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಅನ್ಕೊಂತೀನಿ, ಸ್ಟಾರ್ಟ್ ಮಾಡಿಲ್ಲ, ಕರೆಕ್ಟ್ ಸ್ಟಾರ್ಟ್ ಮಾಡಿಲ್ಲ. ಅವಾಗ ಬರೀ ಸಾಂಗ್ ಮಾತ್ರ ಪ್ಲೇ ಆಗ್ತಾ ಇತ್ತು, ಕರಿಯ ಐ ಲವ್ ಯು ಸಾಂಗ್ ಮಾತ್ರ ಟಿವಿನಲ್ಲಿ ಪ್ಲೇ ಆಗ್ತಾ ಇತ್ತು. ಅವ್ರು ಸ್ಟಾರ್ಟಿಂಗ್ ಸಾಂಗ್ ಅಲ್ಲಿ ಬಂದು ಬ್ಯಾಕ್ ಲಿಫ್ಟ್ ಮಾಡ್ತಾರೆ ಬೀಚ್ ಹತ್ರ. ನಮ್ಮಮ್ಮ ಬಂದು ಹೇಳಿದ್ರು, ನೋಡು ಅಜ್ಜಿ ಸಿನಿಮಾ ಅಂದ್ರೆ ಅದು ಆಕ್ಟ್ ಅಂತದ್ದು ನೋಡಿ, ಗಂಡ್ಸಾದವನ್ ಅದ್ ಮಾಡ್ತಾನೆ, ನೀನ್ ನನ್ನ ಮನೆ ಕೂತ್ಕೊಂಡು ಸೋಂಬೇರಿ ಅಂದ್ರು. ನಾನು ಹೌದಾ, ಆಕ್ಟರ್ ಬೇಕಂದ್ರೆ ಇದೆಲ್ಲ ಮಾಡ್ಬೇಕಲ್ವಾ, ಸೊ ಅಂದ್ಬಿಟ್ಟು ನಾನು ಸರಿ ಆಯ್ತು ಅಂದ್ಬಿಟ್ಟು ಅವಾಗಿಂದ ನಾನು ಸ್ಟಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅದಾಗ ಒಂದು ವರ್ಷಕ್ಕೆ ಲೈಕ್ ಸ್ಟಂಟು ಇದು, ಆಮೇಲೆ ಅದೇ ಸ್ಪೆಷಲ್ ಸ್ಕಿಲ್ ಅಂತ ಟಿವಿನಲ್ಲೆಲ್ಲ ಬಂತು. ಸೊ ಖುಷಿ ಆಯ್ತು ನನಗೆ. ನಾನು ನಮ್ಮ ಮಾಸ್ಟರ್ ಹತ್ರ ಹೋದಾಗ ನಾನು ಒಂದು ಬ್ಯಾಕ್ ಲಿಫ್ಟ್ ಹೊಡೆದ್ಬಿಟ್ರೆ ಸಾಕು ಅಂತ ಹೋದೆ, ಅದು ಕಲ್ತ್ಕೊಂಡು ಆಮೇಲೆ ಇನ್ನೇನೋ ಒಂದು ಮಾಡಿಬಿಟ್ರೆ ಸಾಕು. ಸೊ ಹಂಗೆ ಒಂದು ಅಂದ್ಕೊಂಡು ಸ್ಟಂಟಲ್ಲಿ ಎಕ್ಸ್ಪರ್ಟ್ ಅಂತ ಅನ್ಸ್ಕೊಂಡೆ, ಅದು ಖುಷಿ. ಮಹೇಶ್ ಅವ್ರಿಗೆ ಏನೆಲ್ಲ ಸ್ಟಂಟ್ ಬರುತ್ತೆ, ಬರದೇ ಇರೋದು ಏನೇನಿದೆ? ಸರ್ ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ ಸರ್. ಎಲ್ಲ ಮಾಡಕ್ ಹೋಗೇನೆ ಇಂಜುರೀಸ್ಗಳಾಗಿದೆ, ಯಾಕಂದ್ರೆ ಅವಾಗ ಸೇಫ್ಟಿ ಇಲ್ಲ, ಒಳ್ಳೆ ಮಾಸ್ಟರ್ಸ್ ಇಲ್ಲ ನನಗೆ. ಆಮೇಲೆ ಇಂಜುರೀಸ್ ಆದ್ರೆ ರಿಕವರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ, ಯಾರಿಗೂ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ನಾನು ಬಾಡಿ ಬಿಲ್ಡಿಂಗ್ ಮಾಡುವಾಗ್ಲೂ ಇಂಜುರೀಸ್ಗೆ ಈ ಥರ ರಿಕವರಿಗೆ ಈ ಥರ ಟೈಮ್ ಕೊಡಬೇಕು, ಈ ಥರ ರಿಕವರಿ ಮಾಡ್ಕೊಬೇಕು, ಈ ಥರ ನ್ಯೂಟ್ರಿಷನ್ನು ಅದೆಲ್ಲ ಏನಿಲ್ಲ. ಡೂ ಆರ್ ಡೈ ಅಷ್ಟೇ ಆಗಿನ ಕಾಲದಲ್ಲಿಗೆಲ್ಲ ಇದ್ದಿದ್ದು, ಡೂ ಆರ್ ಡೈ ಮಾಡ್ಬೇಕಷ್ಟೇ. ನೀನು ಅದು ಅದಾಗುತ್ತೆ ಇದಾಗುತ್ತೆ ಅಂದರೆ ಪ್ರಾಣ ಹೋಗಲ್ಲ ತಾನೆ, ಮಾಡು ಅಂತ ಈ ಥರ ಕೋಚ್ಗಳು ಇದ್ದಿದ್ದು ಅವಾಗ. ಸೊ ಅದರಿಂದ ಆ್ಯಕ್ಚುಲಿ ಇಂಜುರೀಸ್ ಎಲ್ಲ ನನಗೆ ನೀವು ನಂಬಲ್ಲ 15 ಇಯರ್ಸಿಂದ ಇರೋದನ್ನ ಇವಾಗ ರಿಕವರ್ ಮಾಡ್ಕೊತಾ ಇದ್ದೀನಿ ಸ್ಲೋ. ಕೆಲವ್ರು ರಿಕವರ್ ಆಗಲ್ಲ, ಸೊ ಸ್ವಲ್ಪ ಪೇನ್ ರಿಲೀಫ್ ಮಾಡ್ಬೋದು, ಬಟ್ ಸ್ಟಿಲ್ ಅಂಡರ್ ಟ್ರೀಟ್ಮೆಂಟ್, ಲೈಫ್ ಟೈಮ್ ಟ್ರೀಟ್ಮೆಂಟ್ ಅದನ್ನ ಹೇಳ್ಬೇಕಂದ್ರೆ. ಮೆಡಿಸಿನ್ಸ್ ಇಲ್ಲ, ಬಟ್ ಥೆರಪೀಸ್ ಅದು ಇದು ಮಾಡಿಸ್ಕೊಂತ ಇದ್ದೀನಿ. ಎಷ್ಟೆಲ್ಲ ಇಂಜುರೀಸ್ ತಿಂದಿದ್ದೀರಾ ನಿಮಗೆ? ಅದಾದ್ಮೇಲೆ ಎಲ್ಲ ಒಂದ್ ಕಡೆಗೆ ನಾನು ಆರಾಮಾಗಿ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡಿದ್ನಪ್ಪ, ಬಂದು ಎಲ್ಲ ಇಂಜುರೀಸ್ ಮಾಡ್ಕೊಂಡೆ, ಲೈಫ್ ಹಿಂಗಾಯ್ತು, ಯಾವತ್ತಾದ್ರೂ ಸಫರ್ ಪಟ್ಟಿದ್ದುಂಟಾ? ಇಲ್ಲ ಸರ್, ಬಾಡಿ ಬಿಲ್ಡಿಂಗ್ ಅನ್ನೋದೇನಾಗುತ್ತೆ ಒಂದು ವರ್ಗಕ್ಕೆ ಮಾತ್ರ ಇರುತ್ತೆ, ನಾವು ಫಾರ್ಮ್ ಅಲ್ಲಿ ಇರುವಾಗ ಮಾತ್ರ ಅದಿರುತ್ತೆ. ಸೊ ಫಾರ್ಮಿಂದ ಈಚೆ ಬಂದಮೇಲೆ ಮರ್ತು ಬಿಡ್ತಾರೆ ಸಾಮಾನ್ಯವಾಗಿ, ಬಿಕಾಸ್ ಅದು ಬೇರೆ ಥರ ಅದು. ಬಟ್ ಸಿನಿಮಾ ಹೆಂಗೆ ಅಂತಂದ್ರೆ ನಾವು ಸತ್ತ ಮೇಲೆ ಗುರ್ತಿಸ್ಕೊಬೋದು ಆ್ಯಂಡ್ ನೆನ್ಸ್ಕೊಂತಾರೆ, ದಾಖಲೆ ಇರುತ್ತೆ. ಸೊ ಹಾಗಾಗಿ ನೋವುಗಳೆಲ್ಲ ಮಹೇಶ್ ಇದು ಈಸಿಯಾಗಿ ಮರೆತು ಬಿಡ್ತಾರೆ. ಅಂದ್ರೆ ಫೈಟರ್ಸ್ ಬದುಕು ತುಂಬಾ ಕಷ್ಟ. ಇಂಡಸ್ಟ್ರಿಯಲ್ಲಿ ನಾವು ನೋಡ್ತೀವಿ, ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ವಾವ್ ಅಂತೀವಿ, ಏನ್ ಸ್ಟಂಟು, ಹೆಂಗ್ ಹೊಡೆಸ್ಕೊಂಡ, ಹೆಂಗ್ ಬಿದ್ದ. ಬಟ್ ಅದು ಬೇರೆ, ಹೀರೋ ಹೊಡೆಯೋದು ಬೇರೆ, ಹೊಡೆಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಅದು ತೆರೆ ಹಿಂದೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸ್ಕ್ರೀನ್ ಮುಂದೆ ಕೂತ್ಕೊಂಡು ನೋಡೋರಿಗೆ ಅದು ಬೇರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ. ಸೊ ನೀವು ಆ ಫೈಟರ್ಸ್ ಬಗ್ಗೆ ಹೇಳೋದು ಅಂದ್ರೆ, ಎಷ್ಟೆಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗಿರೋ ಫೈಟರ್ಸ್ಗಳು ಎಷ್ಟೆಲ್ಲ ನೋವು ತಿಂದಿರ್ತಾರೆ, ಮತ್ತೆ ಅದಾದ್ಮೇಲೆ ಮತ್ತೆ ಅಂದ್ರೆ ಇಟ್ಸ್ ಮೀನ್ ಅವರು ಬದುಕು ಅಷ್ಟೇನೆ, ಬದುಕು ಕಟ್ಕೋಬೇಕು, ಆ ರಿಸ್ಕಿ ಸ್ಟಂಟ್ ಮಾಡ್ತಾರೆ. ಸೊ ಹಂಗಾದಾಗ ಆಫ್ಟರ್ ದಟ್ ಮನೆ ಕೂತ್ಕೊಳ್ತಾರೆ. ಎಷ್ಟೋ ಜನ ಮನೆ ಕೂತಿರೋ ಅಂತ ಉದಾಹರಣೆಗಳಿದೆ ಫೈಟರ್ಸ್ಗಳು. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್? ಅದೇ ಹೇಳಿಲ್ವ ಸರ್, ಆಗಿನ ಟೈಮ್ ಹೋದಾಗ ಅವ್ರು ಕಲ್ತಿರೋರು, ಅವ್ರು ಇದ್ದವ್ರ ಜೊತೆನೂ ಆ ರಿಕವರಿ ಮೇಂಟೈನ್ ಮಾಡಬೇಕು ಇದೆಲ್ಲ ಯಾರು ಹೇಳ್ಕೊಟ್ಟಿರಲ್ಲ, ಡೂ ಆರ್ ಡೈ ಅಂತಾನೆ ಹೇಳ್ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಪ್ರಾಕ್ಟೀಸ್ಗಿಂತ ಮೇಂಟೈನ್ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಬೇಕಾಗಿರುತ್ತೆ, ದುಡ್ಡಿನ ಅವಶ್ಯಕತೆ ಇರುತ್ತೆ, ಅದೆಲ್ರಿಗೂ ಇರುತ್ತೆ.
ಸೊ ಅದರಿಂದ ಏನಾಗ್ತದೆ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕು ಅಂದರೆ ಅವರು ದೇ ಕೆನಾಟ್ ರಿಲ್ಯಾಕ್ಸ್. ಸೊ ಚಟಗಳಿಗಿಳಿತಾರೆ, ಬಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಾಡಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಜುರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಅದು ರಿಕವರಿ ಮಾಡ್ಕೊಳಲ್ಲ ಅದು. ಸೊ ಯಾವಾಗ ಅದು ನ್ಯಾಚುರಲ್ ರಿಕವರ್ ಆಗೋ ಪ್ರೋಸೆಸ್ ಕಳ್ಕೊಂಡ್ಬಿಡುತ್ತೋ, ಅದು ಲೈಫ್ ಟೈಮ್ ಉಳ್ಕೊಂಡ್ಬಿಟ್ಟಾಗ ಮಾಮೂಲಿ ಅದು ಇಲ್ಲ ಲೈಫ್ ಟೈಮ್ ರಿಟೈರ್ಮೆಂಟ್, ಇಲ್ಲ ಲೈಫ್ ಟೈಮ್ ರೆಸ್ಟು, ಈ ಥರ ಹೋಗ್ತೀವಿ. ಬಟ್ ಈಗಿರೋ ಮಾಸ್ಟರ್ಸು ಈಗ ಮಾಸ್ಟರ್ಸ್ ಆಗಿದ್ದಾರೆ ಪ್ರೆಸೆಂಟ್, ಅರ್ಜುನ್ ಆಗಿರ್ಬೋದು, ವಿಕ್ರಮ್ ಅವ್ರು ಆಗಿರ್ಬೋದು, ವಿನೋದ್ ಆಗಿರ್ಬೋದು. ಸೊ ಇವ್ರಿಗೆಲ್ಲ ಆ್ಯಕ್ಚುಲಿ ಆ ಫೀಲಿಂಗ್ ಗೊತ್ತು. ಯಾಕೆಂದರೆ ಇವರು ಆ ಟೈಮಲ್ಲಿ ಫೈಟರ್ ಆಗಿ, ಹೌದು, ಇವಾಗಿರೋರನ್ನ ತುಂಬ ಕೇರ್ ಮಾಡ್ತಾರೆ, ಸೇಫ್ಟಿ ನೋಡ್ತಾರೆ, ಅವ್ರಿಗೆ ಏನು ಬೇಕು ಏನು ಬೇಡ ಕೊಡ್ತಾರೆ. ಈಗ ಬೇರೆ ಥರ ಸ್ಟ್ಯಾಂಡರ್ಡ್ ಆಗಿ ಹೋಗ್ತದೆ ಸರ್, ಸ್ಟಂಟ್ಸು ಸ್ಟ್ಯಾಂಡರ್ಡ್ ಆಗಿ ಹೋಗ್ತದೆ, ವರ್ಕ್ ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾ ಇದೆ. ಅದರಿಂದನೇ ಆ್ಯಕ್ಚುಲಿ ಬೇರೆಯವರೆಲ್ಲ ರಾಜ್ಯದವರು ಮಾತಾಡೋಂಗೆ ಆಗಿದೆ. ಆ್ಯಂಡ್ ಇವಾಗ ತುಂಬ ಮೆಚೂರ್ಡ್ ಇದೆ ಆ್ಯಂಡ್ ಆಲ್ ಆರ್ ಎಜುಕೇಟೆಡ್ ಇವಾಗ. ಆ್ಯಕ್ಚುಲಿ ಭಾಳಷ್ಟು ಸ್ಕ್ರೀನ್ ಮೇಲೆ ಗುರ್ಸ್ಕೊಳ್ಳೋದಂದ್ರೆ ಒಬ್ಬ ಹೀರೋ, ಹೀರೋಯಿನ್ನು, ಒಂದಿಷ್ಟು ಪೋಷಕ ನಟರು ಎಲ್ಲೂ ಕೂಡ ಫೈಟರ್ ಗುರ್ಸ್ಕೊಂಡಿದ್ದು ಉಂಟು ಇಲ್ಲ. ನೀವು ಅಂದ್ಕೊಂಡಂಗೆ ನೋಡಿ, ಒಬ್ಬ ಹೀರೋ ಒಂದು ಫೈಟ್ ಮಾಡ್ತಾನೆ, ಜಬರ್ದಸ್ತಾಗಿ ಹೊಡೆದಾಡ್ತಾನೆ ಅಂದರೆ ಫೈಟರ್ಸು ತುಂಬ ಅಲ್ಲಿ ಕೊಡುಗೆ ಇರುತ್ತೆ. ಸೊ ಎಲ್ಲೂ ಕೂಡ ಫೈಟರ್ಸನ್ನ ಕನ್ಸಿಡರ್ ಮಾಡಲ್ಲ. ಹೌದು ಸರ್, ಆ್ಯಕ್ಚುಲಿ ನಾನು ಕಾರ್ಡ್ ತೊಗೊಂಡ್ಬಿಡ್ಬೇಕಾಗಿತ್ತು, ತೊಗೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೆ ಸರ್, ನನ್ನ ಕೈಲಿ ಆಗ್ತಿಲ್ಲ, ಶೂಟಿಂಗ್ ಯಾವುದೋ ಒಂದು ಇರುತ್ತೆ, ಆ್ಯಕ್ಟಿಂಗ್ ಕೊಟ್ಟರು ಇಲ್ಲ, ಅಟ್ಲೀಸ್ಟ್ ಫೈಟರ್ ಆಗ್ಬಿಟ್ರೆ ಮಾಸ್ಟರ್ಗಳ ಹತ್ರ ಕೆಲಸ ಕಂಟಿನ್ಯೂ ಸಿಗುತ್ತೆ, ಮಾಡ್ಬಿಡ್ತೀನಿ ಸರ್ ಅಂತ ಅಂದ್ಬಿಟ್ಟು ನನಗೆ ನೀವು ದುಡ್ಡು ಕೊಡಿ. ಆಮೇಲೆ ಆಂಟಿ ತುಂಬ ಕ್ಲೋಸ್ ನನಗೆ, ಅವ್ರ ವೈಫು ಅಂದರು, ನಾನು ಕೊಡ್ತೀನಿ ಕಣೋ, ಬೇಕಾದ್ರೆ ನಿನಗೆ ಪೇಮೆಂಟ್ ಬಂದಾಗ ಇಷ್ಟು ಕೊಟ್ಕೊಂಡು ಹೋಗು. ಸರಿ ಆಯಿತು ಬಿಡ್ರಿ, ಅವ್ನು ಮಾಡ್ಕೊಳ್ಳಿ ಪಾಪ ಕಷ್ಟ. ಅವ್ರವಾಗ ಹೇಳಿದ್ರು, ಇವಾಗ ನಿನಗೆ ಕಷ್ಟ ಅನ್ಸ್ಬೋದು, ಕಾರ್ಡ್ ತೊಗೊಂಡು ಹೊಡೆ ಹೋಗ್ಬಿಟ್ರೆ ಮತ್ತೆ ನೀನು ಈಚೆ ಬರೋಕ್ಕಾಗಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತೀಯ, ಸ್ಟಿಕ್ ಆನ್ ಆಗ್ಬಿಡ್ತೀಯ. ಇವಾಗ ಆ್ಯಕ್ಟು ಮಾಡ್ತೀಯ, ಫೈಟು ಮಾಡ್ತೀಯ ಅಂತ ಅನ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಸ್ಟ್ರಗಲ್ ಮಾಡ್ಬಿಡು, ಓಕೆನಾ? ನಾನು ಕೇಳಿದೆ, ನೀನು ಒಳ್ಳೆ ಪರ್ಫಾರ್ಮರು, ನಾನು ನೋಡಿದ್ದೀನಿ, ಸೊ ನೀನು ಫೈಟ್ರ್ ಆಗಕ್ಕೆ ಹೋಗ್ಬೇಡ. ನಾನು ಇವತ್ತು ದುಡ್ಡು ಕೊಟ್ಬಿಟ್ರೆ ನೀನೇನು ಕೆಡಿಸ್ದಂಗೆ ಆಗುತ್ತೆ, ಬೇಡ, ನಿನ್ನ ಕಾರ್ಡ್ ತೊಗೊಳಕ್ಕೆ ಹೋಗ್ಬೇಡ, ಎರಡೂ ಮಾಡ್ಕೊಂಡು ಹೋಗು. ನನಗೆ ಗೊತ್ತಿರೋ ಮಾಸ್ಟರ್ಸ್ಗಳಿಗೆ ಹೇಳ್ತೀನಿ, ಅವರು ಕರೆದು ಕೆಲಸ ಕೊಡ್ತಾರೆ ನಿನಗೆ, ಸದ್ಯಕ್ಕೆ ನಿನಗೆ. ಸೊ ಥ್ರಿಲ್ಲರ್ ಮಂಜು ಸರ್ ಅದೇ ಥರ ಕರೆದು ಒಂದು ಸ್ವಲ್ಪ ಕೆಲಸ ಕೊಡೋರು. ಅವಾಗ ಕಾರ್ಡ್ ಇಲ್ಲ ಅಂದ್ರೂ ಬಂದು ಮಾಡಪ್ಪ ಅಂತ ಯೂಸ್ ಮಾಡ್ಕೊಳೋರು. ಕೌರವ್ ವೆಂಕಟೇಶು, ಆಮೇಲೆ ಅಶೋಕ್ ಮಸ್ಟ್ ಅಂತ ಒಬ್ರು ಇದ್ದಾರೆ, ಇವರೆಲ್ಲ ಕರೆದವಾಗ ಕೆಲಸ ಕೊಡೋರು. ಅವಾಗ ಸ್ವಲ್ಪ ಸರ್ವೈವ್ ಆಯ್ತದು. ಇಲ್ಲ ಕಾರ್ಡ್ ತೊಗೊಂಡಿದ್ದರೆ ಬಹುಶಃ ಇಷ್ಟೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ ನಾನು, ಬಹುಶಃ ಅಲ್ಲಿಗೆ ಸೀಮಿತ ಆಗ್ಬಿಡ್ತಾ ಇದ್ದೆ. ನಿಮಗೆ ಈಗ ಫೈಟ್ ಮತ್ತು ಆ್ಯಕ್ಟು ಈ ಎರಡೂನ ನೋಡಿದಾಗ ಯಾವ್ದು ಸುಲಭ ಅನಿಸುತ್ತೆ ಸರ್? ಎರಡು ಸುಲಭನೇ. ಆ್ಯಕ್ಷನ್ ಜೊತೆ ಆ್ಯಕ್ಟ್ ಮಾಡೋದು ದಟ್ ಈಸ್ ಅಲ್ಟಿಮೇಟ್. ಅದು ಅದ್ರ ಮಜಾನೇ ಬೇರೆ ಸರ್ ಅದು. ಸೊ ಇವಾಗ ನೆಕ್ಸ್ಟ್ ಸಿನಿಮಾ ಇನ್ನೊಂದು ಇವಾಗ ಮಾಡಬೇಕು, ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ. ಅದೇ ಥರನೇ ಪ್ಲ್ಯಾನ್ ಮಾಡಿರೋದು, ಸ್ಪೋರ್ಟ್ಸು ಮತ್ತು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್, ಲೈಕ್ ಒಂದು ಏಜ್ಡ್ ಪರ್ಸನ್ಸ್ ಕೂಡ ದೇ ಕ್ಯಾನ್ ಪ್ರೂವ್ ಎನಿಥಿಂಗ್, ಸಾಯೋವರೆಗೂ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದೇ ಅಲ್ಟಿಮೇಟ್ ಕಾನ್ಸೆಪ್ಟು. ಲೈಕ್ ಅದ್ರ ಬಗ್ಗೆ ಸ್ಪೋರ್ಟ್ಸ್. ಓಕೆ, ಸ್ಪೋರ್ಟ್ಸ್ ಅಂದ್ರೆ ಕನ್ನಡದಲ್ಲಿ ಕಬಡ್ಡಿ ಬಂತು, ಖೋ ಖೋ ಬಂತು, ಅದಕ್ಕೆಲ್ಲ ಮೀರಿರೋದು. ಓಕೆ, ಸಸ್ಪೆನ್ಸ್ ಹೇಳಂಗಿಲ್ಲ, ಅದಕ್ಕಿಂತ ಮೀರಿರೋ ಅಂಥದ್ದು ಇದು. ಅಂದ್ರೆ ರಿಸ್ಕಿ, ಒನ್ಸ್ ಅಗೇನ್ ರಿಸ್ಕಿ, ಎಲ್ಲ ರಿಯಾಲಿಟಿನೇ ಬೇಕು ಅಂತ ಹೋಗ್ತಿರೋದು. ಹುಚ್ಚುತನ ಅಂತಾನೆ ಅನ್ಬೋದು, ಬಟ್ ಆ ಹುಚ್ಚುತನ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಎಲ್ಲರಿಗೂ. ಫಸ್ಟ್ ಎಕ್ಸ್ಪೆರಿಮೆಂಟ್. ಕನ್ನಡ ಇಂಡಸ್ಟ್ರಿಗೆ ಒಂದಿಷ್ಟು ಘಟನೆಗಳು ಆದವು. ಫೈಟರ್ಸು ಜಾಸ್ತಿ ಏನು ಯಾರು ಮಾಸ್ಟರ್ಗಳು ಏನು ತಗೊಳ್ಳಿದ್ದಕ್ಕೆ ಸಾಕಷ್ಟು ಪ್ರಾಣಗಳೇ ಹೋದ್ವು. ಹೌದು. ಸೊ ಅಂಥ ಟೈಮಲ್ಲಿ ರಿಸ್ಕ್ ಬೇಕಾ ಮಹೇಶ್? ಸರ್, ಹೋಮ್ವರ್ಕ್ ಮಾಡಿಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಇದು ಸ್ಪಾಟಲ್ಲಿ ಡಿಸೈಡ್ ಆಗೋವಂಥದ್ದು ಆ ಥರದ್ದೇನಲ್ಲ. ಹೋಮ್ವರ್ಕ್ ಮಾಡಿ ವೆನ್ ವಿ ಆರ್ ಪರ್ಫೆಕ್ಟ್ ದೆನ್ ವಿಲ್ ಗೋ ಆನ್ ಫ್ಲೋರ್. ಸೊ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಆಗಲೇ 40-45 ಮೂಳೆ ಮುರಿದಿದೆ. ನೆಕ್ಸ್ಟ್ ಇನ್ನೇನು ಒಂದೆರಡು ಮೂಳೆ ಯಾವುದೋ ಮುರಿಬೋದು, ಇಲ್ಲ ಮುರಿದಿರೋದೇ ಮುರಿಬೋದು ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್. 47 ಮೂಳೆಗಳು. 45. ಅದರಲ್ಲಿ ಮೇಜರ್ ಆಗಿ ಆನ್ ರಿಪೋರ್ಟು 6ರಿಂದ 7 ಮೇಜರ್ ಆನ್ ರಿಪೋರ್ಟು ಇದೆ. ಅದು ರೆಡಿ ಮಾಡೋಕ್ಕಾಗಲ್ಲ. ನನ್ನ ಸರ್ವೈಕಲ್ ಬೋನ್ಸ್ ಆಗಿರ್ಬೋದು, ಆಮೇಲೆ L4 L5 ಲೋವರ್ ಬ್ಯಾಕ್ ಆ್ಯಂಡ್ ಇದು ನೀಯಲ್ಲಿ ಆ್ಯಂಕಲ್ಲು, ಇದೆಲ್ಲ ಆ್ಯಕ್ಚುಲಿ ಅದು ರಿಕವರ್ ಪ್ರೋಸೆಸ್ಸೇ ಕಳ್ಕೊಂಡಿದೆ. ಬಟ್ ಟ್ರೀಟ್ಮೆಂಟ್ ಎಲ್ಲ ಥರ ಅಡ್ವಾನ್ಸ್ಡ್ ಏನೇನು ಟ್ರೀಟ್ಮೆಂಟ್ ಇದೆ ಎಲ್ಲ ಇವಾಗ ತೊಗೊತಾ ಇದ್ದೀನಿ. ಇಷ್ಟಾದರೂ ಮತ್ತೆ ಹುಚ್ಚುತನ ಯಾಕೆ ಅಂತ? ಫೈಟ್ರು ಆಗಬೇಕು, ನಾನು ಹೊಡೆದಾಡಬೇಕು, ಬೇಕಾ ಅದು? ಸರ್, ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಇಟ್ಸ್ ಅ ನಶ. ಓಕೆ, ಒನ್ಸ್ ಅಗೇನ್ ಇಟ್ಸ್ ಅ ನಶ. ಮಹೇಶ್ ಯಾವ್ದಾದ್ರು ಒಂದು ನಶೆ ಇದೆ, ಅವನೇನೋ ಒಂದು ಲೈಫಲ್ಲಿ ಒಂದು ನಶೆ ಮಾಡ್ತಾನೆ ಅಂದರೆ ಒಂದು ಹಾರ್ಸ್ ರೈಡಿಂಗ್. ಓಕೆ, ನನಗೆ ಕುದುರೆ ಹುಚ್ಚ ನಾನು. ಹೌದು, ನೀವು ಕುದುರೆ ಓಡಿಸೋದೆಲ್ಲ ನಿಮ್ಮ ಇನ್ಸ್ಟಾದಲ್ಲಿ? ಹೌದು. ನಾನು ಹಾರ್ಸ್ ರೈಡಿಂಗ್, ಕುದುರೆ ಹುಚ್ಚಿದೆ ನನಗೆ. ಹಾರ್ಸ್ ರೈಡಿಂಗ್ ಸಾಕೋದು, ಕುದುರೆ ಓಡಿಸೋದು ಅಂದರೆ ಅದೊಂದು ಹುಚ್ಚಿದೆ. ಅದು ಬಿಟ್ಟರೆ ಸ್ಟಂಟು ದಿ ಬೆಸ್ಟ್ ನಶ ಇದು. ಇದ್ರ ಮುಂದೆ ಬೇರೆ ನಶೆ ಯಾವುದೂ ಇಲ್ಲ. ಓಕೆ, ಹಂಗಾದ್ರೆ ಇದೇ ನಶೆನಲ್ಲಿ ಇರಬೇಕು ಅಂತ. ಹೌದು, ಬಟ್ ಅದನ್ನ ಹೆಲ್ದಿ ವೇನಲ್ಲಿ ರೀಚ್ ಮಾಡಿಸ್ಬೇಕು ಜನಕ್ಕೆ.
ಇಷ್ಟವರೆಗೂ ಮಾಡಿ ಇಷ್ಟೆಲ್ಲ ಆದಮೇಲೆ ಅದು ರೀಚ್ ಆಗಲಿಲ್ಲ ಅಂದರೆ ಒನ್ಸ್ ಅಗೇನ್ ಅದೊಂಥರ ಇನ್ಸಲ್ಟೇ ಅದು. ಸೊ ನಾವು ಫಾರ್ವರ್ಡ್ ಆಗಿ ಅದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು, ಲೈಕ್ ನಮ್ಮಲ್ಲೂ ಇದ್ದಾರೆ, ನಾವು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದು, ಯಾಕೆಂದರೆ ಇವಾಗ ಸೇಫ್ಟೀಸ್ ಇರೋದ್ರಿಂದ ನೆಕ್ಸ್ಟ್ ಬರೋರು ಕೂಡ ಲೈಕ್ ದೇ ವಿಲ್ ಕಮ್ ವೆರಿ ಪವರ್ಫುಲ್ಲಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೀವು ಈಗ ಹೇಳಿದ್ರಿ ಇನ್ಸಲ್ಟ್ ಅನ್ನೋ ಪದ ಯೂಸ್ ಮಾಡಿದ್ರಿ. ಸೊ ಪ್ರತಿಯೊಬ್ಬ ಕಲಾವಿದ ಆಗಬೇಕು ಅಂತ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಒಂದಲ್ಲ ಒಂದು ಅನುಭವ ಆಗಿರುತ್ತೆ, ಅವನಿಗೆ ಅವಮಾನಗಳಾಗಿರುತ್ತೆ. ಸೊ ನಿಮಗೆ ಒಂದಿಷ್ಟು ಕೆಟ್ಟ ಘಟನೆಗಳು ನಡೆದಿದ್ದು ಲೈಫಲ್ಲಿ, ಅಂದರೆ ಸಿನಿಮಾ ಇಂಡಸ್ಟ್ರಿ ಬಂದಾಗ ಅದನ್ನು ಹೇಳ್ಕೊಬೋದಾ ಅಂತ? ಸರ್ ಖಂಡಿತ ಸರ್. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡ್ತಾ ಇದ್ದೆ ನಾನು, ವಿಜಯನಗರ, ಅದೊಂದು ಗ್ರೌಂಡ್ ಇದೆ ಸರ್ ಅಲ್ಲಿ ವಿಜಯನಗರದ ಹತ್ರ. ಪಬ್ಲಿಕಲ್ಲಿ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಒಬ್ರು ಪ್ರೊಡ್ಯೂಸರ್ ನನಗೆ. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಹೀರೋ ಅವರು, ಅವ್ರ ತಂದೆ ಹೊಡೆದ್ಬಿಟ್ಟಿದ್ರು ನನ್ನ. ದುಡ್ಡು ಕೇಳಿದ್ದಕ್ಕೆ 50 ರೂಪಾಯಿ ನನ್ನ ಪೇಮೆಂಟು. ಸರ್ ನಾಳೆನೂ ಶೂಟಿಂಗ್ ಇದೆ ಅಂತೆ, ಅಂದರೆ ಆರಂಭದಲ್ಲಿ ನಾಳೆನೂ ಶೂಟಿಂಗ್ ಇದೆ ಅಂತೆ, ಕನ್ವೀನಿಯನ್ಸ್ ಕೊಟ್ಟರೆ ನಾಳೆ ಬರ್ತೀನಿ ಅಂತಂದೆ. 17 ರೂಪಾಯಿ ಟಿಕೆಟ್ ಅವತ್ತು, 17-18 ರೂಪಾಯಿ ಪಾಸ್, ಡೈಲಿ ಪಾಸ್. ನಿಮ್ಮ ಮನೆಯಿಂದ ಲೊಕೇಶನ್ಗೆ 14 ರುಪೀಸು. ಓಕೆ, 14 ರುಪೀಸ್ ಸರ್, ಸಾರಿ ಎಕ್ಸಾಕ್ಟ್ ಮಾಡ್ತಿದ್ದೀನಿ, ಬಟ್ ಅಷ್ಟೇ. 50 ರೂಪಾಯಿ ಕೊಟ್ಟರೆ ಒಂದು 3 ದಿವಸ ಸರ್ವೈವ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್. ನಿಮಗೆ ಪೇಮೆಂಟ್ 50 ರೂಪಾಯಿ ಅವಾಗ ಆಸ್ ಅ ಫೈಟರ್ ಆಗಿ. ಆ ಸಿನಿಮಾದಲ್ಲಿ ನಮ್ಮ ವಿನೋದ್ ಇವತ್ತೇನು ಮಾಸ್ಟರ್ ಆಗಿದ್ದಾನೆ, ಅವನು ಫೈಟರ್. ಹೌದು, ಅವನು ಫೈಟ್ರೆ. ಅದ್ರಲ್ಲೊಂದು ಸೀನ್ ಇದೆ, ನಾನು ಮಾಸ್ಮಾದ ಫೈಟ್ ಮಾಸ್ಟ್ರು, ನಾವಿಬ್ರು ರನ್ನಿಂಗ್ ಪಾಸ್ ಆಗ್ತಿರೋ ಬಸ್ಸಲ್ಲಿ ಜಂಪ್ ಮಾಡ್ತೀವಿ. ಸೊ ಅದು ಇದೆಲ್ಲ ಕಿತ್ತೋಗ್ಬಿಟ್ಟಿತ್ತಲ್ಲ, ಕೈಗೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಆಮೇಲೆ ಅದೇ ಅಂದ್ರು, ಇದೇ ಫೈಟರ್ ಆಗಿದ್ದಿದ್ರೆ ಅವ್ರಿಗೆ ಪೇಮೆಂಟ್ ಎಕ್ಸ್ಟ್ರಾ ಸಿಕ್ಕಿರೋದು, ಟ್ರೀಟ್ಮೆಂಟ್ಗೆ ಎಕ್ಸ್ಟ್ರಾ ಸಿಕ್ಕಿರೋದು, ನೀನೇನಕ್ಕೆ ಹೇಗಿರದೆ ಅಂತ ವಿನೋದೆಲ್ಲ ಬೈದ. ಅವಾಗ ಅಲ್ಲೂ ರಿಸ್ಕ್ ತಗೊಂಡಿದ್ದೆ. ಅಂದ್ರೆ ಇಂಪ್ರೆಸ್ ಮಾಡ್ಬೇಕು ಸರ್ ನಾನು, ಲೈಕ್ ಇವ್ನಿಗೆ ನೆಕ್ಸ್ಟ್ ಕೆಲಸ ಕೊಡ್ಬೇಕಾಯ ಅನ್ನೋ ಥರ, ಆ ಥರ ಹುಚ್ಚ ಅವಾಗ. ಸೊ ಅವಾಗ ಚಪ್ಪಲಿ ಹೊಡೆದ್ಬಿಟ್ಟಿದ್ದ. ಈ ಮೂತಿಗೆ ಊಟ ಕೊಡೋದಲ್ದೆ, ನಿಮ್ಗೆ ಅವಕಾಶ ಕೊಡೋದಲ್ದೆ ದುಡ್ಡು ಬೇರೆ ಕೊಡ್ಬೇಕಾ ಅಂತ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಅವರು. ಆಮೇಲೆ ಅವ್ರ ಮಗ ನಿಮಗೆ ಏನನ್ಸು ಅಂದ್ರೆ ಅವರು ಅಷ್ಟೊಂದು ರೂಢ ಏನು ಅನ್ಸಿಲ್ಲ ಸರ್, 3 ಬಿಟ್ಬಿಟ್ಟಿದೆ. ಏನಾದರೂ ಮಾಡೋ ನನಗೆ ಕೆಲಸ ಕೊಡು, ಏನಾದರೂ ಅನ್ನೋ ನನಗೆ ಪೇಮೆಂಟ್ ಕೊಟ್ಬಿಡು, ನಂದೇನಿದೆ ಪೇಮೆಂಟ್, ಮತ್ತೆ ಬದುಕು ಕಟ್ಕೊಳ್ಬೇಕು, ಫೈಟ್ ಆಡೋದು ಅಷ್ಟೇ, ಇನ್ನೇನಿಲ್ಲ. ನನಗೆ ನೀನು ಹೊಡಿಬೋದು, ತಿರ್ಗಾ ನನಗೆ ಸಿನಿಮಾ ಸಿಕ್ತಾ ನಾನು ಹೊಡಿತೀನಿ. ಅಲ್ಲಲ್ಲ, ಹೊಡಿಯೋ ಪ್ರಶ್ನೆ ಅಲ್ಲ, ನಾನು ಸಿನಿಮಾ ಮಾಡ್ಬೇಕಷ್ಟೇ ಅಷ್ಟೇ. ಆಮೇಲೆ ಅವ್ರ ಮಗ ಬಂದು ಬೇಜಾರು ಮಾಡ್ಕೊಂಬೇಡ ನಮ್ಮ ತಂದೆ ಹಂಗೆ ಅಂತಂದು ತಬ್ಕೊಂಡು, ಆಮೇಲೆ ಅವ್ರು 100 ರೂಪಾಯಿ ಕೊಟ್ಟು, ಸರ್ ನೀವೇನು ಸರ್ ಸಾರಿ ಕೇಳ್ತೀರಾ, ಏನಿಲ್ಲ ಬಿಡಿ ಸರ್ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ನಾನು ಅವಾಗ ನೀವು ಅವತ್ತು ಬೇಸರ ಆಗಿ ಏನಾದ್ರು ಇಲ್ಲ, ಜನ ಅಲ್ಲಿ ಪಬ್ಲಿಕ್ ನಿಂತ್ಕೊಂಡಿದ್ರಲ್ಲ, ನಿಂಗೆ ಚಪ್ಪಲಿಲಿ ಒದೆ ತಿಂದಿದ್ಯಾ ಅಂದ್ರೆ ನಿನಗೆ ಒಳ್ಳೇದಾಗುತ್ತೆ ಹೋಗಯ್ಯ ಮುಂದಕ್ಕೆ ಅಂತ ದೊಡ್ಡವರೆಲ್ಲ ಬಂದು ಹೇಳಿದ್ರು. ಅದೊಂದು ಕಾನ್ಫಿಡೆಂಟ್, ಚಪ್ಪಲಿ ಹೊಡ್ಸ್ಕೊಂಡ್ಬಿಟ್ಟಿದೀನಿ, ನಾನು ಒಳ್ಳೇದಾಗುತ್ತೆ, ನಾನೇನೋ ಹಾಕ್ತೀನಿ ಅಂದ್ಬಿಟ್ಟು ಅದನ್ನ ತೆಗೆದೇ ಹಾಕ್ಬಿಟ್ಟೆ ನಾನು. ಇನ್ಯಾರಾದ್ರೂ ಇದ್ರೆ ಹೊಡಿರಪ್ಪ ಅನ್ನೋ ಫೀಲ್ ನನ್ಗೆ ಅವಾಗ. ಬಟ್ ಅಲ್ಲ, ಆ ಟೈಮಲ್ಲಿ ನೀವು ಸ್ವಲ್ಪ ಬೇಸರಗೊಂಡು ನಾನು ಆಚೆ ಬಂದ್ಬಿಟ್ಟಿದ್ರೆ, ಇವತ್ತು ಮಹೇಶ್ ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರಲ್ಲ ಬಿಟ್ಟೇ ಬಿಟ್ಟವ್ರು ಇಂಡಸ್ಟ್ರಿ ಸರ್. ಈ ತರ ರೀಸನ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಬಟ್ ನಾನೇ ಹುಚ್ಚ ಬಿಡ್ಲಿಲ್ಲ, ಅಂಡ್ ಬಿಡೋದು ಇಲ್ಲ ಸರ್. ನಿಮ್ ಪ್ರಕಾರ ಇಂಡಸ್ಟ್ರಿ ಹೇಗಿದೆ ಅಂದ್ರೆ ತುಂಬಾ ವರ್ಸ್ಟ್ ಅನ್ಸುತ್ತಾ ಹೆಂಗೆ, ಅಂದ್ರೆ ಫೈಟರ್ಗಳ ವಿಚಾರದಲ್ಲಿ? ಸರ್ ಇವಾಗ ಸ್ವಲ್ಪ ಮೆಚೂರ್ಡ್ ಆಗಿದೆ. ಓಕೆ, ಸುಳ್ಳು ಹೇಳ್ಬಾರ್ದು, ಇವಾಗ ಸ್ವಲ್ಪ ಮೆಚೂರ್ಡ್ ಆಗಿದೆ. ಇವಾಗ ಸ್ವಲ್ಪ ಫೈಟರ್ಸ್ ಕಡೆ ಫೋಕಸ್ ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಟ್ರೀಟ್ಮೆಂಟ್, ನಾ ಬೇರೆಯವ್ರಿಗಿಂತ ಅವ್ರಿಗೊಂದು ಸ್ವಲ್ಪ ಬೇರೆ ತರ ನೋಡ್ಕೊಂಡು ಒಂದ್ ಸ್ವಲ್ಪ ಆ ಥರ ಎಲ್ಲ ಇದೆ. ಇವಾಗ ಯೂನಿಯನ್ ತ್ರೂನು ಆಗಿದೆ, ಪ್ರೊಡಕ್ಷನ್ಸ್ ತ್ರೂನು ಆ ಥರ ಆಗಿದೆ. ಅಂಡ್ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದೇ ತರ ಅನ್ನೋದಕ್ಕೆ ಇವಾಗ ಆಗ್ತಿರೋದೇ ಎಕ್ಸಾಂಪಲ್ಸ್. ಅಷ್ಟೊಂದೇನು ಇವಾಗ ಡಿಸ್ಟರ್ಬ್ ಆಗ್ತಿಲ್ಲ, ಯಾರೂ ಚೆನ್ನಾಗಿ ಹೋಗ್ತಾ ಇದೆ.